ಹಾಯ್ ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಡೇ 3 ಇವತ್ತು ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ರಾಗಿ ಗಂಜಿ ಬದಲಿಗೆ ಸ್ಮೂತೀಸ್ನ, ಅಂದರೆ ಈ ಕಂಪ್ಲೀಟ್ ಒಂದು ವೀಕಲ್ಲಿ ಸ್ಮೂತೀಸ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೆ ಅಂತೇಳಿ, ಏಕೆಂದರೆ ಫಸ್ಟ್ ಟ್ರೈ ಮಾಡ್ತಾ ಇರೋದು ನಾನು ಸಹ. ಅದಕ್ಕೇನಪ್ಪ ಬೇಕು ಅಂತಂದರೆ ಓಟ್ಸ್ ತೊಗೊಂಡಿದ್ದೀನಿ. ಸೊ ಓಟ್ಸ್ ಜೊತೆಗೆ ಹಾಲಲ್ಲಿ ನೆನಕಿರುವಂತಹ ಡ್ರೈ ಫ್ರೂಟ್ಸ್ ಒಂದು 5 ಥರ ಡ್ರೈ ಫ್ರೂಟ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಒಂದೆರಡು ಥರ ಸೀಡ್ಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಚಿಯಾ ಸೀಡ್ಸ್ನ ಸಹ ತೊಗೊಳ್ತಾ ಇದ್ದೀನಿ. ಸೊ ಚಿಯಾ ಸೀಡ್ಸು ಏನಕ್ಕಪ್ಪ ಅಂದರೆ ಬಾಡಿಗೆ ತಂಪು. ಓಟ್ಸ್ ಏನಕ್ಕಪ್ಪ ಅಂತಂದರೆ, ಓಟ್ಸು ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೂ, ಫೈಬರ್ ಕಂಟೆಂಟ್ ಆಗಿರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೂ ನಿವಾರಣೆ ಮಾಡುತ್ತೆ. ಅದ್ರ ಜೊತೆಗೆ ನಾನು ಸೀಡ್ಲೆಸ್ ಡೇಟ್ಸ್ ತೊಗೊಂಡಿದ್ದೀನಿ, ಒಂದು ಬನಾನಾ ತೊಗೊಂಡಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದೇ ಬನಾನಾ ಸ್ಮೂತಿ. ಅದಕ್ಕೆ ಫಸ್ಟಿಗೆ ಏನಪ್ಪ ಮಾಡ್ಕೋಬೇಕು ಅಂದರೆ, ಸೊ ಕಂಪ್ಲೀಟ್ ಈಗ ನೆನೆಹಾಕೊಂಡಿದ್ದೀವಲ್ವ, ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ನೆನೆಹಾಕೊಂಡಿರುವಂತಹ ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀರೇನು ಆ್ಯಡ್ ಮಾಡಲ್ಲ, ಸೊ ಕಂಪ್ಲೀಟ್ ಹಾಲಲ್ಲೇ ಸಹ ಮಾಡ್ಕೊಳ್ತಾ ಇರೋದು. ಸೊ ಈಗ ನಾನು ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆ ಬನಾನಾ ಮತ್ತು ಡೇಟ್ಸ್ನ ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಡೇಟ್ಸ್ ಏನಕ್ಕಪ್ಪ ಅಂತಂದರೆ ಸ್ವೀಟ್ಗೋಸ್ಕರ. ಇದಕ್ಕೆ ನೀವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ಆದಷ್ಟು ಸಹ ಶುಗರ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ, ಶುಗರ್ನ ಕಂಟ್ರೋಲ್ ಮಾಡೇ ನೀವು ಈ ಥರ ಸ್ಮೂದೀಸ್ನ ಕುಡೀರಿ. ಸೊ ಈಗ ನೋಡಿ ರೆಡಿಯಾಗಿದೆ. ಸೊ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಟೇಸ್ಟ್ ಹೇಗಿದೆ ಅಂಥೇಳಿ ಇನ್ನೂ ನೋಡಿಲ್ಲ, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ಇಷ್ಟ ಆಯಿತು. ಕುಡಿದು ನೋಡ್ತೀನಿ ಹೇಗಿದೆ ಅಂತೇಳಿ. ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ಇರಲಿ ಅಂತೇಳಿ ಗೋಡಂಬಿ ಮತ್ತು ಪಿಸ್ತಾನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಚ್ಕೊಂಡಿರುವಂತಹ ಒಂದು ಚಿಕ್ಕ ಬಾಳೆಹಣ್ಣು ಸಹ ನಾನು ಆ್ಯಡ್ ಮಾಡಿಕೊಂಡೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಸ್ನೇಹಿತರೆ, ಇದರಿಂದ ನಮಗೆ ಏನಪ್ಪ ಬೆನಿಫಿಟ್ಸ್ ಅಂತಂತಂದರೆ, ಡೈಲಿ ನಾವು ಈ ಥರ ದಿನಕ್ಕೊಂದು ಯಾವುದಾದ್ರೂ ಸಹ ನಾವು ಫ್ರೂಟ್ಸು ಅಥವಾ ವೆಜಿಟೇಬಲ್ ಸ್ಮೂತೀಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ. ಸ್ಕಿನ್ ಕೇರ್ ಆಗಿರ್ಬೋದು, ಏರ್ ಫಾಲ್ ಆಗಿರ್ಬೋದು, ಪ್ರತಿಯೊಂದು ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ನಾವು ಈಗ ಏನಾದರೂ ನಮಗೆ ಏರ್ ಫಾಲ್ ಆಗಿದೆ ಅಂತೇಳಿ ನಾವು ಔಟ್ಸೈಡ್ ಮೆಡಿಸಿನ್ಸ್ನ ಯೂಸ್ ಮಾಡೋದಕ್ಕಿಂತ, ಕ್ರೀಮ್ನ ಯೂಸ್ ಮಾಡೋದಕ್ಕಿಂತವ ಸ್ಕಿನ್ ಕೇರ್ ಆಗಿರ್ಬೋದು, ಈ ಥರ ನಾವು ಮನೆಯಲ್ಲೇ ಸಹ ನಾವು ಈ ಥರ ಮಾಡಿಕೊಂಡು ವೆಜಿಟೇಬಲ್ಸು ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಬಾಡಿಗೆ ಇಂಟೇಕ್ ಮಾಡೋದ್ರಿಂದ ಸಹ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದು ಮಾರ್ನಿಂಗ್ ಆಯಿತು. ಸೊ ಈಗ ಆಫ್ಟರ್ನೂನ್ ಏನಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ನಾನು ಇವತ್ತು ಪಲಾವ್ ಮಾಡಿದ್ದೆ ಆಫ್ಟರ್ನೂನ್ಗೆ. ಪಲಾವು ನಾನು ಒಂದು ಜಾಮೂನ್ ಬಟ್ಲಲ್ಲಿ 1 ಬಟ್ಲು ಮಾತ್ರ ತಿನ್ನಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೆ. ಏಕೆಂದರೆ ರೈಸ್ ಅಂದರೆ ಜಾಮೂನ್ ಬಟ್ಲಲ್ಲಿ 1 ಬಟ್ಲು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ 1 ಬಟ್ಲು ಜಾಮೂನ್ ಬಟ್ಲಲ್ಲಿ ಪಲಾವ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಹಚ್ಕೊಂಡಿರುವಂತಹ ಕುಕ್ಕುಂಬರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುಕ್ಕುಂಬರ್ ಏನಕ್ಕಪ್ಪ ಅಂತಂತಂದರೆ, ಅದು ವಾಟರ್ ಕಂಟೆಂಟ್ ಇರೋದ್ರಿಂದ ಪ್ಲಸ್ ಫೈಬರು ಎರಡೂ ಸಹ ಇರೋದ್ರಿಂದ ಫ್ಯಾಟ್ನ ಕಂಟ್ರೋಲ್ ಅಂದರೆ ಫ್ಯಾಟ್ನ ಬರ್ನ್ ಮಾಡುತ್ತೆ. ಹಾಗಾಗಿ ನಾನು ಕುಕ್ಕುಂಬರ್ನ ತೊಗೊಳ್ತಾ ಇದ್ದೀನಿ. ಸೊ ಈವ್ನಿಂಗು ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತೇಳಿ ಒಂದು ಪೊಮೊಗ್ರೆನೇಟ್ ಇತ್ತು. ಸೊ ಹಾಗಾಗಿ ಪೊಮೊಗ್ರೆನೇಟ್ನ ಕಟ್ ಮಾಡಿಕೊಂಡು ತಿಂದೆ. ಅದಾದಮೇಲೆ ನನಗೆ ನೈಟ್ಗೆ ಏನಪ್ಪ ಮಾಡೋದು ಅಂತೇಳಿ ಚಿಂತೆ ಆಯಿತು. ಸೊ ನೈಟ್ ನನಗೆ ಒಂದು ಬೀಟ್ರೋಟ್ ಇತ್ತು. ಸೊ ಹಾಗಾಗಿ ಬೀಟ್ರೋಟ್ ಪಲ್ಯ ಮಾಡಿಕೊಂಡು ಅದ್ರ ಜೊತೆ ಚಪಾತಿ ತಿನ್ನೋಣ ಅಂತ ಅಂದ್ಕೊಂಡೆ. ಬೀಟ್ರೋಟ್ ಪಲ್ಯನೇ ಜಾಸ್ತಿ ಆಗಿದ್ದರಿಂದ ನಾನು ನೈಟು ಬೀಟ್ರೋಟ್ ಪಲ್ಯನೇ ತಿಂದ್ಬಿಟ್ಟು ಮಲ್ಕೊಂಡೆ. ಸ್ನೇಹಿತರೆ, ನನಗೆ ವೆಯ್ಟ್ ಲಾಸ್ ಜರ್ನಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ, ಬಾಡಿ ಫ್ರೀ ಅನ್ನಿಸ್ತಾ ಇದೆ. ಸೊ ನನಗಿದರಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ನೆಕ್ಸ್ಟ್ ಡೇನೂ ಸಹ ನಾನು ಇದೇ ಥರ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನಗಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.